ಈ ಸಂಸ್ಥೆಯ 1984ರಿಂದ ಈ ಸಂಸ್ಥೆಯಲ್ಲಿ ಇದ್ದುದರಿಂದ 1975 ಮೊದಲು ಎಮರ್ಜೆನ್ಸಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದುದರಿಂದ ಎರಡೂ ಸಂಘಟನೆಗಳ ಪರಿಚಯ ನನಗಿದೆ. ಮಹಾರಾಜರ ಆಧ್ಯಾತ್ಮಿಕ ಒಂದು ತೇಜ ಇಲ್ಲಿ 1909ರಲ್ಲಿ ಮಹಾರಾಜರು ಇಲ್ಲಿರ್ತಕ್ಕಂಥ ಈಗೇನು ಆವಾರದಲ್ಲಿ ಕೂತಿದ್ದೇವೆ, ಇಲ್ಲಿ ಒಂದು ದೊಡ್ಡ ಮನೆ ಇತ್ತು. ಈ ಮನೆಯಲ್ಲಿ ಇರತಕ್ಕಂಥ ನಾಡಗೇರವರ ಮನೆಗೆ ಮಹಾರಾಜರು ಬಂದಾಗ ಅವ್ರ ಹಿತ್ತಲದಲ್ಲಿ ಈ ಕಾಣ್ತಕ್ಕಂಥ ಪಾದುಕೆಗಳನ್ನು ಮಹಾರಾಜರು 1909 ಏಪ್ರಿಲ್ 2ರಂದು ಪ್ರತಿಷ್ಠಾಪನೆ ಮಾಡಿದರು. ಈ ದಿವ್ಯ ಸಾನ್ನಿಧ್ಯ ಸುಮಾರು 75 ವರ್ಷಗಳವರೆಗೆ ಅವರ ಮನೆತನದಿಂದ ಪೂಜೆ ಆಗ್ತಾ ಇತ್ತು. ಆದರೆ ಹೊರಗಿನ ಜಗತ್ತಿಗೆ ಅಷ್ಟೊಂದು ಪ್ರಖ್ಯಾತ ಆಗಿರಲಿಲ್ಲ. ಹೊರಗಿನ ಜಗತ್ತಿಗೆ ಮಹಾರಾಜರುಗಳಿದ್ದಾರೆ ಅಂತ ಗೊತ್ತಿರಲಿಲ್ಲ. 75 ವರ್ಷದ ನಂತರ ಹತ್ತೊಂಬತ್ತು 1984ರಲ್ಲಿ ಪರಮಪೂಜ್ಯ ದತ್ತಾವಧೂತರು ಗೋಂದಾವಲಿಯಿಂದ ಇಲ್ಲಿ ಬಂದು ಪಾದುಕೆಗಳ ಸ್ಥಾನದಲ್ಲಿ ನಿಂತುಕೊಂಡು ಸುಮಾರು 42 ವರ್ಷಗಳಿಂದ ನಿತ್ಯ ನಿರಂತರ ಉಪಾಸನೆ, ನಾಮಸ್ಮರಣೆಯ ಪ್ರಸಾರ, ಶ್ರೀ ಮಹಾರಾಜರ ಆಧ್ಯಾತ್ಮಿಕ ವಿಚಾರಗಳ ಪ್ರಸಾರ, ಅನ್ನದಾನ, ಗೋ ಸಂರಕ್ಷಣೆ ಮತ್ತು ಸಗುಣೋಪಾಸನೆ ಈ ಎಲ್ಲ ಭಾವನೆಗಳಿಂದ ಸಮಾಜದಲ್ಲಿ ಮಹಾರಾಜರ ಬಗ್ಗೆ ಹೆಚ್ಚು ನಮಗೆ ಕೊಟ್ಟಿದ್ದರಿಂದ, ತಿಳಿಸಿ ಹೇಳಿದ್ದರಿಂದ, ಈ ಸ್ಥಾನದ ಮಹತ್ವವನ್ನು ನಮಗೆ ತಿಳಿಸಿ ಹೇಳಿದ್ದರಿಂದ ಈಗ 42 ವರ್ಷಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಅಲ್ಲದೆ ಬೇರೆ ದೇಶಗಳಲ್ಲಿ, ಭಾರತದ ಬೇರೆ ಬೇರೆ ಭಾಗಗಳಲ್ಲಿಯೂ ಸಹಿತ ಹೆಬ್ಬಳ್ಳಿಯ ಬಗ್ಗೆ ಜನರಿಗೆ ಗೊತ್ತಿದೆ. ದತ್ತಾವಧೂತರ ಒಂದು ದಿವ್ಯ ವ್ಯಕ್ತಿತ್ವದ, ಅವರ ಕಲ್ಪನೆಯ ಕೂಸಾಗಿ ನಿರ್ಮಾಣಗೊಂಡಿರತಕ್ಕಂಥ ಈ ಒಂದು ಸಂಸ್ಥೆ ಒಂದು ಸಮಾಧಾನಿ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಹೊರಟಿದೆ. ಅದಕ್ಕಾಗಿ ನಿರಂತರ ನಾಮಸ್ಮರಣೆಯ ಒಂದು ಪ್ರಕಾರಗಳನ್ನು, ಹನುಮಾನ್ ಚಾಲಿಸದ ಪ್ರಕರಣಗಳನ್ನು, ಅದರ ವಿಚಾರಗಳ ತಿಳುವಳಿಕೆಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಮಹಾರಾಜರ ದಿವ್ಯ ವಿಚಾರಗಳ ರೂಪದಲ್ಲಿ ಪುಸ್ತಕಗಳನ್ನು ಸುಮಾರು 100 ಪುಸ್ತಕಗಳನ್ನು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಈ ಸಂಸ್ಥೆ ಹೊರತಂದಿದೆ. ಅದರಲ್ಲಿ ಬಹಳಷ್ಟು ಪುಸ್ತಕಗಳು ಮರಾಠಿಯಿಂದ ಕನ್ನಡಕ್ಕೆ ಬಂದಂಥವು. ಮಹಾರಾಷ್ಟ್ರದವರಾದ ಮಹಾರಾಜರು ಕರ್ನಾಟಕದ ಬೆಳದಡಿಯ ಬ್ರಹ್ಮಾನಂದರನ್ನ ಪರಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಈಗ ಕರ್ನಾಟಕದವರಾದಂಥ ದತ್ತಾವಧೂತರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದೇ ರೀತಿ ಅನ್ನದಾನದ ವಿಷಯದಲ್ಲಿ ಸಹಿತ ಮಹಾರಾಜರು ಬಹಳಷ್ಟು ಪ್ರಕಾರಗಳನ್ನು ಹೇಳಿದರು. ಹೆಬ್ಬಳ್ಳಿ ಆಶ್ರಮದಲ್ಲಿ ಅನ್ನದಾನ ನಿರಂತರವಾಗಿ ನಡೆದಿದೆ. ಈ ಆಶ್ರಮದಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಎಷ್ಟು ಜನ ಭಕ್ತರು ಬರಲಿ, ಯಾರು ಇಲ್ಲಿ ಬರ್ತಾರೆ ಅವರಿಗೆಲ್ಲ ಉಪಹಾರ, ಅನ್ನ, ಊಟದ ವ್ಯವಸ್ಥೆ, ರಾತ್ರಿಯ ಮಲಗುವ ವ್ಯವಸ್ಥೆ, ಯಾರು ಇರಬೇಕಂತಾರೆ ಅವ್ರಿಗೆ ಕೋಲಿಯ ವ್ಯವಸ್ಥೆ, ಯಾರು ನಾಮಸ್ಮರಣೆ ಮಾಡಬೇಕಂತಾರೆ, ಯಾರು ಇಲ್ಲಿ ಸಾಧನೆ ಮಾಡಬೇಕಂತಾರೆ ಅವರಿಗೆಲ್ಲ ರೀತಿಯ ಉಚಿತವಾದಂತಹ ಯಾವುದೇ ಶುಲ್ಕವನ್ನು ಪಡೆಯದ ವ್ಯವಸ್ಥೆಯನ್ನು ಅವಧೂತರು ಮಾಡಿದ್ದಾರೆ. ಈ ಸಂಸ್ಥೆ ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ. ನಿರಂತರವಾಗಿ ಶಿವಮೊಗ್ಗದ ಶಂಕರ ಐ ಹಾಸ್ಪಿಟಲ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ಪ್ರತಿ ವರ್ಷ 2 ತಿಂಗಳಿಗೊಮ್ಮೆ ಐ ಕ್ಯಾಂಪ್ ಮಾಡ್ತೀವಿ.
ಸುಮಾರು 200-300 ಜನ ಸುತ್ತಮುತ್ತಲಿನ ಹಳ್ಳಿಯ ಜನರು ಆಶ್ರಮಕ್ಕೆ ಬಂದು ಕಣ್ಣಿನ ತಪಾಸಣೆ ಮಾಡಿಕೊಂಡು ಶಿವಮೊಗ್ಗವರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ವಾಪಸ್ ಬರ್ತಾರೆ. ಇಲ್ಲಿಯವರೆಗೆ 3000ಕ್ಕೂ ಹೆಚ್ಚು ಜನ ರೋಗಿಗಳು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಯಾರಿಗೆ ಆಶ್ರಮದಲ್ಲಿ ಬಂದು ಪ್ರಸಾದವನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾರಿಗೆ ಆಶ್ರಮದಲ್ಲಿ ಬರ್ತಾ ಇಲ್ಲ, ಅಂಥವರ ಮನೆಗೆ ಪ್ರಸಾದವನ್ನು ನಾವು ಮುಟ್ಟಿಸಬೇಕು, ಮಹಾರಾಜರ ಪ್ರಸಾದವನ್ನು ಅಂಥೇಳಿ ಪ್ರತಿ ಅಮಾವಾಸ್ಯೆ ದಿವಸ ಬೆಳಗ್ಗೆ 6:30ಗೆ ಇಲ್ಲಿ ಸಾವಿರಾರು ಜನ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ. ಯಾವುದೇ ಧರ್ಮ ಜಾತಿಯ ಭೇದವಿಲ್ಲದೆ ಎಲ್ಲರೂ ಇಲ್ಲಿ ಸೇರ್ತಾರೆ. ಒಂದು 20 ನಿಮಿಷ ಶ್ರೀರಾಮ್ ಜಯರಾಮ್ ಅಂತಾರೆ. ಎಲ್ರಿಗೂ ಮಹಾರಾಜರ ಪ್ರಸಾದದ ರೂಪದಲ್ಲಿ ಅಕ್ಕಿಯನ್ನು, ಒಂದು ಯಾವುದಾದ್ರೂ ಸಿಹಿಯನ್ನು ಕೊಟ್ಟು ಅವ್ರನ್ನ ಮನೆಗೆ ಕಳಿಸ್ತಾ ಇದೆ. ಅಂದರೆ ಯಾರಿಗೆ ಆಶ್ರಮದಲ್ಲಿ ಬಂದು ಮಹಾರಾಜರ ಪ್ರಸಾದ ತೊಗೊಳ್ತಾ ಇಲ್ಲ ಇಷ್ಟು ವರ್ಷಗಳಾದರೂ, ಅಥವಾ ಅವರಿಗೆ ಸಂಕೋಚ ಆಗ್ತಾ ಇದೆ ಇಲ್ಲಿ ಬಂದು ಊಟ ಮಾಡಲಿಕ್ಕೆ, ಅಂಥವರಿಗೆ ಮಹಾರಾಜರ ಪ್ರಸಾದ ಮನೆಗೆ ಮುಟ್ಲಿ ಅನ್ನೋ ಉದ್ದೇಶ. ಅದೇ ರೀತಿಯಾಗಿ ಇಲ್ಲಿ ಇರತಕ್ಕಂಥ ಸಂಸ್ಥೆಯ ಅನೇಕ ಕಾರ್ಯಕ್ರಮಗಳಲ್ಲಿ ನಾಮಸ್ಮರಣೆಯದೇ ಬಹಳಷ್ಟು ಮಹತ್ವ ಇರ್ತದೆ. ಈ ಮಹಾರಾಜರು ಬಂದು ಹೋದ್ಮೇಲೆ 1909ರಿಂದ 2009ರವರೆಗೆ 100 ವರ್ಷ ಆಯಿತು. 2013ನೇ ಇಸ್ವಿಗೆ 1913ನೇ ಇಸ್ವಿಗೆ ಮಹಾರಾಜರ ದೇಹ ಬಿಟ್ಟಿದ್ದರು. 2013ನೇ ಇಸ್ವಿಗೆ ನಾವು ಮಹಾರಾಜರ ಇಲ್ಲೇನು ಪ್ರತಿಷ್ಠಾಪನೆ ಆಯಿತು ಅದರ ಶತಾಬ್ದಿಯನ್ನು, ಮುಂದೆ 5 ವರ್ಷಕ್ಕೆ ಬ್ರಹ್ಮಾನಂದ ಮಹಾರಾಜರು ಅವರ ಶತಾಬ್ದಿಯನ್ನು ನಾವು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಈಗ ಸಂಘಕ್ಕೆ 100 ವರ್ಷ, RSSಗೆ 1925ರಿಂದ 2025 ವಿಜಯದಶಮಿಗೆ 99 ಮುಗಿದು 100ನೇ ವರ್ಷ ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕೇಳದಿರೋರು ಬಹಳ ವಿರಳ. ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈ ಶತಾಬ್ದಿ ಕಾರ್ಯ ಮೊನ್ನೆ ವಿಜಯದಶಮಿಯಿಂದ ಪ್ರಾರಂಭ ಆಗಿದೆ. ಇಷ್ಟು ದಿವಸ ಅನೇಕ ವರ್ಷಗಳವರೆಗೆ ಯಾವ ಒಂದು ತ್ಯಾಗದ ಬಲದಿಂದ ಇದೊಂದು ಈಶ್ವರೀಯ ಸೇವೆ, ಈಶ್ವರೀಯ ಕೆಲಸ ಅಂಥೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ಅನೇಕ ಜನ ಪ್ರಚಾರಕರು ತಮ್ಮ ತ್ಯಾಗದ ಬಲದಿಂದ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಜನ ಕಾರ್ಯಕರ್ತ ಬಂಧುಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನಮಗೆಲ್ಲ ಅದು ಅತ್ಯಂತ ಸಂತೋಷದ ವಿಷಯ. ಅವರು ಈ ಶತಾಬ್ದಿಯನ್ನು ಮಹಾರಾಜರ ದಿವ್ಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿಂದ ಪ್ರಾರಂಭ ಮಾಡಿ ಇಡೀ ವರ್ಷ ಶತಾಬ್ದಿ ಕಾರ್ಯವನ್ನು ಸಮಾಜದ ಮುಂದೆ ಒಯ್ಯಲಿ ಅಂಥೇಳಿ ಹಾರೈಸ್ತೇನೆ. ಅದೇ ರೀತಿ ಚೈತನ್ಯಾಶ್ರಮದ ಎಲ್ಲ ಚಟುವಟಿಕೆಗಳಲ್ಲೂ ಸಹಿತ ನಮ್ಮ ಚಟುವಟಿಕೆಗಳು ಕೇವಲ ಹೆಬ್ಬಳ್ಳಿಯಲ್ಲಿ, ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಮಾತ್ರ ಇಲ್ಲ. ನೀವು ಯಾವ್ಯಾವ ಊರಿಗೆ ಹೋಗ್ತೀರಿ ಅಲ್ಲೆಲ್ಲ ಹೆಬ್ಬಳ್ಳಿಯ ಚೈತನ್ಯಾಶ್ರಮದ ಚಟುವಟಿಕೆಗಳು ನಡೀತಾ ಇವೆ. ಅಲ್ಲಿಯೂ ಸಹಿತ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ರಿ ಅಂಥೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ಅಷ್ಟೇ ಅಲ್ಲದೆ ಈ ಶತಾಬ್ದಿ ನಿಮಿತ್ತವಾಗಿ ನೀವು ಇಲ್ಲಿ ಬಂದು ನಮ್ಮ ಒಂದು ಆದರಾತಿಥ್ಯವನ್ನು ಸ್ವೀಕರಿಸಿದಿರಿ, ಮಹಾರಾಜರ ಪ್ರಸಾದವನ್ನು ತೆಗೆದುಕೊಂಡ್ರಿ. ನಮಗೆ ಅತ್ಯಂತ ಸಂತೋಷ ಆಗಿದೆ. ಗುರುಗಳಿಗೆ ನೀವು ಬರ್ತಾ ಇರುವಂಥ ತಕ್ಷಣ ಎಷ್ಟು ಜನ ಹೆಚ್ಚಿಗೆ ಬರ್ತಾರೋ ಅಷ್ಟು ಖುಷಿ ಅವರಿಗೆ. ಅದೇ ರೀತಿ ನೀವು ಇಲ್ಲಿ ಬಂದು ಒಂದು ದಿನ ಅತ್ಯಂತ ಆನಂದದಿಂದ ಕಳೆದದ್ದು ಎಲ್ಲ ನಮಗೆ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಸಹಿತ ಈ ರೀತಿ ದೀಪಾವಳಿಯನ್ನು ಆಚರಿಸೋದಿಲ್ಲ. ಗುರುಗಳು ಆ ರೀತಿ ಮಾಡಿರ್ತಾರೆ. ಆದ್ದರಿಂದ ಮಹಾರಾಜರ ಪ್ರೀತಿ ಪ್ರೇಮ ಇದರಿಂದ ಕೊಂಡುಕೊಂಡು ಹೋಗೋಣ. ಮಹಾರಾಜರು ಕೊಡ್ತಕ್ಕಂಥ ಸಮಾಧಾನವನ್ನು, ಅದರ ಒಂದು ಪ್ರೇಮವನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ನಮ್ಮ ಮುಂದಿನ ಕಾರ್ಯಕ್ಕೆ ನಾವು ಆ ಪ್ರೇಮವನ್ನೇ ಸಮಾಜದಲ್ಲಿ ಹಂಚ್ತಾ ಹೋಗೋಣ ಅಂತ ಹೇಳ್ತಾ ನನ್ನ 2 ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನೀವೆಲ್ಲರೂ ಇಲ್ಲಿ ಬಂದದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ನಾನು ಎರಡೂ ಸಂಸ್ಥೆಗಳನ್ನು ಬಲ್ಲವನಾದ್ದರಿಂದ ಎರಡೂ ಸಂಸ್ಥೆಗಳ ವಿಷಯದಲ್ಲಿ ನನಗೆ ನನ್ನ ಜೀವನ ಈ ಎರಡೂ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಕ್ಕೆ ನನ್ನ ಧನ್ಯತಾ ಭಾವ ಇದೆ. ಆದ್ದರಿಂದ ಈ ಧನ್ಯತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ನೀವೆಲ್ಲರೂ ಇಲ್ಲಿ ಬಂದ್ರಿ, ಮತ್ತು ಮೇಲಿನ ಮೇಲೆ ಬರ್ತಾಯಿರಿ, ಮತ್ತು ಬಂದು ಇಲ್ಲಿ ಪ್ರಸಾದ ತೊಗೊಳ್ರಿ. ಇಲ್ಲಿ ಯಾವುದೇ ನಿರ್ಬಂಧ ಇಲ್ಲ. ಎಲ್ಲರೂ ಯಾರು ಬೇಕಾದರೂ ಇಲ್ಲಿ ಕಳಿಸ್ರಿ. ಯಾರು ಆಧ್ಯಾತ್ಮಿಕ ದೃಷ್ಟಿಯಿಂದ ತಾವು ಉನ್ನತಿಯನ್ನು ಹೊಂದಬೇಕಂತಾರೆ ಅವ್ರಿಗೆಲ್ಲ ರೀತಿಯ ಸೌಕರ್ಯವನ್ನು ಚೈತನ್ಯಾಶ್ರಮ ಒದಗಿಸ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಸದ್ಗುರುಗಳ ಚರಣಗಳಲ್ಲಿ ಸಮರ್ಪಿಸ್ತೇನೆ.
ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಹೇಳೋದಿದ್ದರೆ ಒಂದು 5 ನಿಮಿಷದಲ್ಲಿ ಹೇಳ್ಬೋದು. ಯಾರಾದರೂ ಬಂದವರು ತಮಗೇನೋ ಹೊಸದಾಗಿ ನಾವು ಬಂದಿದ್ದೇವಪ್ಪ ಆಶ್ರಮಕ್ಕೆ ಮೊದಲೇ ಸಲ ಅಥವಾ ಪ್ರತಿ ವರ್ಷ ದೀಪಾವಳಿಯನ್ನು ಆಚರಿಸುತ್ತಿದ್ವಿ, ನಮಗಿಲ್ಲೇನೋ ಬೇರೆ ಅನುಭವ ಆಗಿದೆ ಅನ್ನುವಂಥವ್ರು ಸಹಿತ ಬಂದು ಒಂದು 2 ನಿಮಿಷ ಅನಿಸಿಕೆಗಳನ್ನು ಹೇಳ್ಬೋದು. RSSನವ್ರು ಯಾರಾದರೂ ಇದ್ದರೆ ಬನ್ನಿ. ಮಹೇಶ ಕತೆ ನನ್ನ ಹೆಸರು ಮಹೇಶ, ಧಾರವಾಡದಿಂದ ಬಂದಿದ್ದೀವಿ. ನಿನ್ನೆ ಸಾಯಂಕಾಲ ಆಶ್ರಮಕ್ಕೆ ನಾವು ವಸತಿಗೆ ಬಂದಿವಿ. ವಸತಿಗೆ ಬಂದ ನಂತರ ಆರಂಭಕ್ಕೆ ನನಗನ್ಸಿದ್ದು ವೈಯಕ್ತಿಕವಾಗಿ ಅಂದರೆ ಇಲ್ಲಿರುವಂಥ ಸ್ವಚ್ಛತೆ. ಅದಾದ ನಂತರ ಈ ಆಶ್ರಮ ಸುತ್ತಾಡಿದ ನಂತರ ನಮಗೆ ಅನಿಸ್ತು ಈ ಊರು ನೋಡಬೇಕು ಅಂತ ಅನಿಸ್ತು. ನಾವು 3 ಜನ ಏನು ಮಾಡಿದೆವು, ಊರಾಗೂ ಓಡಾಡಿದ್ವಿ. ಓಡಾಡಿ ಸ್ವಲ್ಪ ಇತಿಹಾಸ ಕೇಳ್ತಾ ಹೋದ್ವಿ. 101 ಗುಡಿ 101 ಬಾವಿ ಅಂತ ಊರಲ್ಲಿ, ಅದು ಭಾಳ ಖುಷಿ ಆಯಿತು. ಆಮೇಲೆ ಒಂದು 100 ಮೀಟ್ರ್ ಅಥವಾ 55 ಮೀಟ್ರ್ ಹೋದ್ರೂ ಸಹಿತ ಒಂದೊಂದು ದೇವಸ್ಥಾನಗಳು ಕಾಣ್ತಿದ್ವು. ಆಮೇಲೆ ಎಲ್ಲಿ ಹೋದ್ರೂ ಸಹಿತ ಊರಲ್ಲಿ ಸ್ವಚ್ಛತೆ ಕಾಣ್ತಿತ್ತು. ಅದು ನಮ್ಗೆ ಒಂದಿಷ್ಟು ಜನ ಕೇಳಿದ ತಕ್ಷಣ ಅನಿಸ್ತು. ಅವರೆಲ್ಲ ಹೇಳಿದ್ರು ಅವ್ರ ಅನಿಸಿಕೆ ಏನು, ಇಷ್ಟು ಸ್ವಚ್ಛರ ಕಾರಣ ಏನು ಅಂತಂದ್ರೆ ಸ್ವಾಮೀಜಿಗಳಿದಾರಲ್ಲ ಅವರೆಲ್ಲ ಒಂದಿಷ್ಟು ಪ್ರವಚನಗಳ ಮೂಲಕ ಅದರ ಮೂಲಕ ಹೇಳ್ತಾರೆ ಸ್ವಚ್ಛತೆ ಈ ರೀತಿ ನೈರ್ಮಲ್ಯತೆ ಕಾಪಾಡಬೇಕು ಊರಿಂದು ಅಂತ ಒಂದಿಷ್ಟು ಜನ ಅನಿಸಿಕೆಯನ್ನು ಹೇಳಿದರು. ಅದನ್ನು ನೋಡಿ ನಮ್ಗೆ ಬಹಳ ಖುಷಿ ಆಯಿತು. ನಿಜವಾಗ್ಲೂ ಈ ಥರದ ಆಶ್ರಮಗಳು ಅಥವಾ ಸ್ವಾಮೀಜಿಗಳು ಈ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗೆ ಕಾರಣ ಆದರೂ ತಪ್ಪಿಲ್ಲ. ಹಾಗೆ ಈ ಥರದ ಸ್ವಾಮಿಗಳಿಂದ ಸಮಾಜದ ಒಂದು ಬದಲಾವಣೆ ಬಹಳ ಮುಖ್ಯ ಅಂತ ಅನಿಸ್ತದೆ ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಶಿರೋಳ್ ಅಂಥೇಳಿ ಧಾರವಾಡದಿಂದ ಬಂದಿದ್ದೇನೆ. ಧಾರವಾಡ ನಗರ ವಿಸ್ತಾರಕ್ಕಾಗಿ ನಾನು ಕಾರ್ಯವನ್ನು ಮಾಡ್ತೇನೆ. ಮೊದಲಿಗೆ ನಮ್ಮ ಸಂಘದಲ್ಲಿ ಪ್ರತಿ ವರ್ಷವೂ ಕೂಡ ಎಣ್ಣೆ ಸ್ನಾನದ ಒಂದು ರೂಢಿ ಇದೆ. ಹಾಗೆ ಕೂಡ ನಾವೆಲ್ಲ ಸ್ವಯಂ ಸೇವಕರು ಸೇರಿ ಈ ಸರಿ ಎಣ್ಣೆ ಸ್ನಾನ ಮಾಡಬೇಕು ಅಂಥೇಳಿ ಯೋಜನೆ ನಮ್ಮ ಸಂಘದ ಹಿರಿಯರು ಮಾಡಿದರು. ಅದರ ಮುಖಾಂತರವಾಗಿ ನಾವು ಈ ಸರಿ ಈ ಒಂದು ಆಧ್ಯಾತ್ಮದ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಿರಿಯರ ಸನ್ನಿಧಿಯಲ್ಲಿ ಮಾಡಬೇಕು ಅಂಥೇಳಿ ಬಂದಾಗ ಪ್ರತಿ ವರ್ಷವೂ ಏನು ಮಾಡ್ತಾ ಇದ್ವೋ ಎಣ್ಣೆ ಸ್ನಾನ, ಈ ಸರಿ ಬಹಳ ಖುಷಿಯಾಯಿತು. ಯಾಕಂತಂದರೆ ಮೊದಲಿಗೆ ಇಲ್ಲಿ ಕಾಲಿಟ್ಟಾಗ ಇಲ್ಲಿರ್ತಕ್ಕಂತಹ ಸ್ವಾಮೀಜಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂತಹ ತಾಯಂದಿರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಎಷ್ಟೊಂದು ಅನ್ಯೋನ್ಯವಾಗಿ ನಗ್ತಾ ಮಾತಾಡಿಸಿ ಯಾವುದೇ ಒಂದು ಗಂಟು ಮುಖ ಇಲ್ಲದೆ ಬನ್ನಿ ಊಟ ಮಾಡಿ, ಇಲ್ಲೆಲ್ಲ ವ್ಯವಸ್ಥೆ ಇದೆ, ಇಲ್ಲಿರ್ಬೋದು ಹೀಗಿರ್ಬೋದು ಅಂಥೇಳಿ ಪ್ರತಿಯೊಂದನ್ನು ನಯವಾಗಿ ಮಾತಾಡಿಸಿ ಎಲ್ಲರಿಗೂ ಕೂಡ ಆ ಒಂದು ಪ್ರೀತಿಯನ್ನು ಹಂಚತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿದ್ದಾರೆ. ಅದು ನನ್ನ ಮನಸ್ಸಿಗೆ ಬಹಳ ಇಷ್ಟವಾಯಿತು. ಮತ್ತೊಂದು ವಿಚಾರ ಏನು ಅಂತಂದರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಆಚರಣೆಗಳು ಕೇವಲ ಮೂಢನಂಬಿಕೆಗಳಾಗದೆ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಇದೆ. ಅಂದರೆ ಪ್ರತಿಯೊಂದು ಊಟ ಮಾಡಬೇಕಾದ್ರೆ ನಾವು ಏನು ಒಂದು ಧ್ಯಾನವನ್ನು ಮಾಡಿ ಊಟ ಮಾಡ್ಬೋದಾಗಿರ್ಬೋದು. ಮತ್ತು ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಆಚರಣೆಗಳ ಹಿಂದೆನೂ ಕೂಡ ಏನಾದರೂ ಒಂದು ವಿಜ್ಞಾನ ಇದೆ, ಅದನ್ನು ಒಳಾರ್ಥದಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗೆ ಒಬ್ಬರು ಸ್ವಾಮೀಜಿ ಕೂಡ ನಮಗೆ ಅದರ ಬಗ್ಗೆ ಹೇಳಿಕೊಟ್ರು. ಹಾಗಾಗಿ ಇಲ್ಲಿ ನಾವು ಏನೋ ಕಲೀಲಿಕ್ಕೆ ಸಿಕ್ತು ಅಂತಕ್ಕಂಥದ್ದು ಬಹಳ ಖುಷಿ ಆಯಿತು. ಧನ್ಯವಾದ. ಯಾರಿಗೂ ಹೇಳಲಿಕ್ಕೆ ಏನಿಲ್ಲ ಅಂದರೆ, ನಾನು ನಿಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ದತ್ತಾವಧೂತ ಗುರುಗಳನ್ನು ವಿನಂತಿ ಮಾಡ್ಕೊಳ್ತೇನೆ. ನಮ್ಮೆಲ್ಲರಿಗೂ ತಾವು ಆಶೀರ್ವಾದ ಮಾಡಬೇಕಂಥೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೇನೆ.
ವಿದೇಹಾಪರಿ ತಾಲವೋನಿ ಪ್ರಪಂಚ ಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚೆ ಕರೋನಿ ಬಹುಲೋಕ ಜಯ ಮೇಳವೀತಿ ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ बोलो राजा राम राम बोलो सीता राम राम 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 बोलो राजा राम राम बोलो सीता राम जानकी जीवन स्मरण ಒಂದು ಕಡೆಗೆ ಅರಿಸ್ಟಾಟಲ್ ಮನುಷ್ಯನ ಉಳಿದ ಪ್ರಾಣಿಗಳಿಗಿಂತಲೂ ಮನುಷ್ಯನಲ್ಲಿರ್ತಕ್ಕಂಥ ಕೆಲವು ವಿಶೇಷ ಗುಣಗಳನ್ನು ಹೇಳಿದ. ಒಂದು ಲಿಸ್ಟ್ ಮಾಡ್ಯಾನ. ಅವೆಲ್ಲ ಏನು ಬೇಡ, ನಾವು ಕೆಲವಾದರೂ ವಿಚಾರ ಮಾಡುವಂಥ. ಮೊದಲನೇದಾಗಿ ಮ್ಯಾನ್ ಈಸ್ ಎ ಟಾಕಿಂಗ್ ಆ್ಯನಿಮಲ್, ಮ್ಯಾನ್ ಈಸ್ ಎ ಲಾಫಿಂಗ್ ಆ್ಯನಿಮಲ್, man is a working animal, man is a thinking animal, man is a rational animal, man is a political animal, man is a social animal. ಇವುಗಳ ಜೊತೆಗೆ ಇನ್ನೊಂದು ಹೇಳಿದ, ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಆ್ಯನಿಮಲ್. ಮನುಷ್ಯ ಮಾತಾಡೋ ಪ್ರಾಣಿ, ವಿಚಾರ ಮಾಡೋ ಪ್ರಾಣಿ, ಭಾವನಾತ್ಮಕ ಪ್ರಾಣಿ, ರಾಜಕೀಯ ಅರ್ಥಾತ್ ದೇಶ ಪ್ರೇಮಿ ಪ್ರಾಣಿ, ಧರ್ಮ ಪ್ರೇಮಿ, ಹಿಂಗೆ ಅನೇಕ ಲಕ್ಷಣ. ಅವುಗಳಲ್ಲಿ ಒಂದು ಮುಖ್ಯ ಲಕ್ಷಣ ಏನಂದ್ರೆ ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್. ಮನುಷ್ಯ ಮುಖ್ಯವಾಗಿ ಜೀವನದ ಮೌಲ್ಯವನ್ನು ಶೋಧಿಸ್ತಕ್ಕಂಥ ಪ್ರಾಣಿ. ನಾವು ವಿಚಾರ ಮಾಡ್ತಿರ್ತೀವಿ, ಇದಕ್ಕೂ ಮಹತ್ವದ್ಯಾವುದು, ಇದಕ್ಕೂ ಮಹತ್ವದ್ಯಾವುದು, ಇದಕ್ಕೂ ಮಹತ್ವದ್ಯಾವುದು. ಅದಕ್ಕೆ ಅನೇಕ ದೃಷ್ಟಿಯಿಂದ ಮಹತ್ವದ್ದು ಅನ್ನುವಂಥ ವಿಚಾರ ಏನಿವೆ ಅಂತಂದ್ರೆ ಮೌಲ್ಯಗಳವಲ್ಲ. ಈ ಮೌಲ್ಯ ಅನ್ನೋದು ಎದರ ಮೇಲಿಂದ ನಿರ್ಣಯ ಆಗ್ತದೆ ಅಂದರೆ, ನಾವು ಒಂದು ಯಾವ ಸಂಸ್ಕೃತಿಯಲ್ಲಿ, ಯಾವೊಂದು ಪರಂಪರೆಯಲ್ಲಿ, ಸಂಪ್ರದಾಯದಲ್ಲಿ, ಪದ್ಧತಿಯಲ್ಲಿ, ಸಮಾಜದಲ್ಲಿ ಬೆಳ್ಕೊಂಡು ಬಂದೀವೋ ಅದಕ್ಕನುಸಾರವಾಗಿ ಮೌಲ್ಯ ಅನ್ನೋದು ನಿಶ್ಚಿತ. ಪ್ರತಿಯೊಂದು ಸಂಸ್ಕೃತಿಗೂ ಅದರದೇ ಆಗಿರ್ತಕ್ಕಂಥ ಒಂದು ಮೌಲ್ಯ ಇರ್ತದೆ.
ಈ ಸಂಸ್ಕೃತಿ ಅನ್ನುವಂಥದ್ದಾದರೂ ಹೆಂಗೆ ನಿರ್ಮಾಣ ಆಗ್ತದೆ ಅಂತ ಕೇಳಿದರೆ, ಮನುಷ್ಯ ಸ್ವಾಭಾವಿಕವಾಗಿಯೇ ಮ್ಯಾನಿಗೆ ವರ್ಕಿಂಗ್ ಎನಿಮಲ್. ಮನುಷ್ಯನಿಗೆ ಸುಮ್ಮನೆ ಇರಲಿಕ್ಕಾಗೋದಿಲ್ಲ. ನಿರಂತರವಾಗಿ ಕರ್ಮಶೀಲ ಪ್ರಾಣಿ. ಭಗವದ್ಗೀತಾದಲ್ಲಿ ಭಗವಂತನು ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಕರ್ಮ ಮಾಡಲೇ ಒಂದು ಕ್ಷಣನೂ ಯಾರಿಗೂ ಇರಲಿಕ್ಕಾಗೋದು. ಅಂದರೆ ಈ ಕರ್ಮದ ಹಿಂದಿರೋ ಪ್ರೇರಣಾ ಏನು? ಯಾಕೆ ನಾವು ಇಷ್ಟೊಂದು ಕರ್ಮ ಮಾಡ್ತಾ ಇದ್ದೀವಿ? ಇವುಗಳ ಹಿಂದಿರ್ತಕ್ಕಂಥ ಮುಖ್ಯವಾಗಿರೋ ಪ್ರೇರಣಾ ಏನು ಅಂದರೆ ವಾಸನೆಯಿಂದ ಪ್ರೇರಿತರಾಗಿ ನಾವು ಕರ್ಮ ಮಾಡಿ. ಹಂಗಲ್ಲ, ನಮಗೆ ಯಾವ ವಾಸನ ಅದು ಮುಖ್ಯವಾಗಿ ಸುಖವಾಗಿರಬೇಕನ್ನೋ ವಾಸನ ಅದು ಎಲ್ಲರಿಗೂ. ಯಾಕೆ ನೀವು ನೌಕರಿ ಮಾಡ್ಲಿಕ್ಕೆ ಹತ್ತೀರಿ? 4 ದುಡ್ಡು ಬರ್ತಾವ್ರಿ, ಆರಾಮಿರ್ತೀವ್ರಿ, ಸುಖವಾಗಿರ್ತೀವಿ. ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖಮಿಚ್ಛನ್. ಎಲ್ಲರೂ ನಾವು ಸುಖಕ್ಕಾಗಿ ಕರ್ಮ ಮಾಡ್ತಾ ಇದ್ದೀವಿ ಹೊರತು ದುಃಖಕ್ಕಾಗಿ. ನಮಗೇನು ಹಂಗೇನು ನಮಗೆ ವೈಯಕ್ತಿಕ ಅಪೇಕ್ಷೆ ಇಲ್ಲಲ್ರಿ. ವೈಯಕ್ತಿಕ ಅಪೇಕ್ಷೆ ಇಲ್ಲ, ಬರೋಬ್ಬರಿ ಅದು. ಆದರೆ ನಮ್ಮ ದೇಶ ಸುಖವಾಗಿರಬೇಕು ಅಂತ ನಾವು ಕರ್ಮ ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸಿಗೆ ಸುಖ ಅನ್ನಿಸ್ಬೇಕು, ಸಮಾಧಾನ ಅನ್ನಿಸ್ಬೇಕು. ಆದ್ದರಿಂದ ನಾವು ಕರ್ಮ ಮಾಡ್ತಾ ಇದ್ದೀವಿ. ಈ ಕರ್ಮದ ಒಂದು ಇದು ಏನದನೋ ಸ್ವರೂಪ ಬಹಳ ಇದು ಅರ್ಥಾತ್ ವಿಲಕ್ಷಣ. ಕರ್ಮದ ಸ್ವರೂಪ ತಿಳಿಯೋದು ಬಹಳ ಕಠಿಣ. ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾನೆ, ಕರ್ಮ ಅರ್ಥಾತ್ ಏನು ಅಂದರೆ ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಕರ್ಮದ ಗತಿ ಬಹಳ ಗಹನ ಇರಬಾರ್ದು. ಅದು ಮುಖ್ಯವಾಗಿ ನಾವೆಲ್ಲರೂ ಏನಿದ್ದೀವಿ ಕರ್ಮ ಮಾಡ್ತಾ ಇದ್ದೀವಿ. ಸ್ವಾಭಾವಿಕ ಸ್ಥೂಲವಾಗಿ ವಿಚಾರ ಮಾಡಿದ್ರೆ ನಮಗೆ ಸುಖ ಆಗಬೇಕು. ಈ ಸುಖ ಆಗಬೇಕು ಅನ್ನೋದ್ರದ್ದು ಒಂದು ವ್ಯಾಪ್ತಿನೇ ನಮ್ಮನ್ನು ವಿಶೇಷ ಆಯಾ ಒಂದು ಕರ್ಮಗಳಲ್ಲಿ ತೊಡಗಿಸ್ತದೆ. ಸ್ವಾಮಿ ರಾಮತೀರ್ಥರು ಒಂದು ಕಡೆಗೆ ಹೇಳಿದ್ದಾರೆ, ಮನುಷ್ಯನ ಒಂದೇನು ಅಹಂಭಾವದನು ಅದರ ವ್ಯಾಪ್ತಿ ಹೆಂಗೆ ಬೆಳ್ಕೋತ ಹೋಗ್ತದೆ, ಹೆಂಗೆ ಸಂಕುಚಿತದೆ. ಈ ಕೆಲವ್ರು ಹೆಂಗಿರ್ತಾರೆ, ನಾನೊಬ್ಬ ಸುಖವಾಗಿದ್ದರೆ ಆತ್ಮ, ಅವ್ರ ಮಂದಿ ಹೆಂಡರು ಮಕ್ಕಳ ಸಲುವಾಗಿಯೂ ತಲೆ ಕೆಡಿಸ್ಬೋದು. ಸೆಲ್ಫ್ ಸೆಂಟರ್ಡ್ ಇರ್ತಾರೆ, ಆತ್ಮಕೇಂದ್ರಿತರು. ಅವ್ರು ಹೆಂಗಿರ್ತಾರೆ, ಬೊಗರಿದ್ದಂಗೆ ಇರ್ತಾರೆ. ಬೊಗರು ತನ್ನ ಮಳೆ ಮೇಲೆ ತಾನ ತಿರುಗ್ತಿರ್ತಾರೆ ಅಷ್ಟೇ. ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ ಈ ವನಸ್ಪತಿ ಇದ್ದಂಗೆ ಇರ್ತವೆ. ವೃಕ್ಷ, ಗಿಡ, ಬಳ್ಳಿ. ಈ ಒಂದು ಮಾವಿನ ವೃಕ್ಷದ ಅದೇನು ಮಾಡ್ತದೆ ಅಂದರೆ ಹಣ್ಣು ಮಾಡ್ತದೆ, ಹಣ್ಣು ನಿರ್ಮಾಣ ಮಾಡ್ತದೆ. ತನ್ನ ಕೆಳಗೆ ಬಂದು ಕೂತವ್ರಿಗೆ ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ. ಅದು ತನ್ನ ಪೂರ್ತಿಗೆ ತಾನು ಅಷ್ಟು ಸಮೃದ್ಧವಾಗಿರ್ಲಿಕ್ಕೆ ಧರ್ಪಡಿಸ್ತದೆ. ಮಗ್ಗಲು ವೃಕ್ಷ ಅದು ಬೆಳೀಲಿಕ್ಕೆ ಹತ್ತೇದೋ ಇಲ್ಲೋ ಒಣಗಲಿಕ್ಕೆ ಹತ್ತೇದೋ ಅದನ್ನು ನೋಡುವುದಿಲ್ಲ. ಅರ್ಥಾತ್ ಏನು ಅಂದರೆ ಇವರು ಇಂಥವರು ಇರ್ತಾರೆ ಸಮಾಜದಲ್ಲಿ. ಇವ್ರು ಯಾರು ಅಂದರೆ ಕುಟುಂಬ ವತ್ಸರು. ನಾನು ನನ್ನ ಹೆಂಡತಿ ಮಕ್ಕಳು ಆರಾಮಿದ್ರೆ ಆಯ್ತು, ಸುಖವಾಗಿದ್ದರೆ ಆಯ್ತು. ಇವ್ರು ಹೆಂಗಿರ್ತಾರೆ, ಗಾಣದೆತ್ತಿದ್ದಂಗೆ ಇರ್ತಾರೆ. ಈ ಗಾಣದೆತ್ತು ನೋಡ್ರಿ ಅಷ್ಟ ಇದ್ರೊಳಗೆ ತಿರುಗ್ತಿರ್ತಾರೆ. ಇನ್ನು ಇದಕ್ಕೂ ಸ್ವಲ್ಪ ವಿಶಾಲ ಮನೋಭಾವನ, ವಿಶಾಲವಾಗಿರ್ತಕ್ಕಂಥ ವ್ಯಕ್ತಿಮತ್ವ ಅಥವಾ ಅಪೇಕ್ಷಾ, ಉದ್ದೇಶ, ಭಾವನಾ ಇರ್ತಕ್ಕಂಥವರು ಹೆಂಗಿರ್ತಾರೆ ಅಂದರೆ ಸಮಾಜ ಬಂಧುಗಳಿರ್ತಾರೆ. ನಮ್ಮ ಸಮಾಜ ಸುಖವಾಗಿರಬೇಕು, ಅವ್ರು ಮತ್ತೊಂದು ಸಮಾಜದ ಬಗ್ಗೆ ವಿಚಾರ ಮಾಡೋದಿಲ್ಲ. ಇನ್ನೊಂದು ಸಮಾಜದಲ್ಲಿ ಏನಾದರೂ ಆಗುವಂಥ ನಮ್ಮದೊಂದು ಸಮಾಜ, ಆ ಸಮಾಜ, ಈ ಸಮಾಜ ನಾವು ನೋಡ್ತೀವಿ. ಸಮಾಜ ಬಂಧುಗಳು ಅಂತ ಇವ್ರು ಹೆಂಗಿರ್ತಾರಲ್ಲ, ರೇಸ್ ಕೋರ್ಸ್ ಕುದುರಿದ್ದಂಗೆ ಇರ್ತಾರೆ.
ಇವ್ರದ್ದು ಒಂದು ಏರಿಯಾ ಫಿಕ್ಸ್ ಇರ್ತದೆ ತಿರುಗೋದು. ಇನ್ನು ಇದಕ್ಕೂ ವಿಶಾಲ ಮನೋಭಾವನ ಇದ್ದಾರೆ. ಅವರು ಅಂದ್ರೆ ರಾಷ್ಟ್ರ ಬಂಧುಗಳು, ದೇಶ ಬಂಧು. ಇಡೀ ದೇಶನ ಸುಖವಾಗಿರ್ಬೇಕನ್ನೋ ಕಳಕಳಿ ಇರ್ತಕ್ಕಂಥ ಸ್ವಾಮಿ ರಾಮತೀರ್ಥರು ಹೇಳ್ತಿದ್ರು, ಐ ಆಮ್ ಓನ್ಲಿ ಇನ್ ಇಂಡಿಯಾ, ವೆನ್ ಐ ವಾಕ್ ಇಂಡಿಯಾ ಈಸ್ ವಾಕಿಂಗ್, ಕಾಶ್ಮೀರ್ ಇಸ್ ಮೈ ಹೆಡ್ ಆ್ಯಂಡ್ ಕನ್ಯಾಕುಮಾರಿ ಇಸ್ ಮೈ ಲೆಗ್ಸ್. ಅರ್ಥಾತ್ ಲೋಕಮಾನ್ಯ ತಿಲಕರ ಚರಿತ್ರೆ ಬರೆದಿರೋ ಒಬ್ಬರು ಆಚಾರ್ಯ ಅತ್ರೆ ಅಂತ ಅವರು ಪ್ರಾರಂಭದಲ್ಲಿ ಬರೀತಾರೆ, ತಳಮಳ 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 ದೇಶಕ್ಕಾಗಿ. 10 ದಿವಸ ಅವರು ಮುಂಬೈಯಲ್ಲಿ ಕೋಮಾದಲ್ಲಿದ್ದರು, ಪಟೇಲ್ ಭವನದಲ್ಲಿ. ನಡಕ್ಕೆ ಎಚ್ಚರ ಆದ ಕೂಡಲೇ ಜಾಲಿಯನ್ವಾಲಾ ಬಾಗದ ಸಭಾ ತುಂಬಿ ಕರೀರಿ, ಅದನ್ನು ಅಲ್ಲಿ ಮಾಡಿರಿ ನಿಲ್ಲಿ ಮಾಡಿ. ಒಂದು ದಿವಸ ಅವರೇನು ಎಚ್ಚರ ಆದಾರ ಹೆಂಡತಿ ಮಕ್ಕಳು ಹೆಂಗಿದ್ದಾರಂತೇನು ಕೇಳಿ. ಎಷ್ಟು ರಾಷ್ಟ್ರ 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 ಅರ್ಥಾತ್ ಅವ್ರಿಗೆ 6 ವರ್ಷ ಜೈಲು ಶಿಕ್ಷೆ ಆಯ್ತು. ನಿಜವಾಗಿಯೂ ನೋಡಿದ್ರೆ ಅವ್ರದ್ದು ಏನೂ ಇದು ಇದ್ದಿದ್ದಿಲ್ಲ. ಅದು ಸರ್ಕಾರದವರು ಅದನ್ನು ಅವ್ರ ಮೇಲೆ ಇದನ್ನು ಹೇರಿದ್ರು. ಅದು ಆವಾಗ ಅವನು ತೊಗೊಂಡು ಹೋದರು. ಮುಂಬೈ ಹೈಕೋರ್ಟ್ನಿಂದ ಕರ್ಕೊಂಡು ಹೋಗುವಾಗ ಟ್ರೈನ್ನಲ್ಲಿ ಆನಂದಕ್ಕೆ ಒಯ್ದು ಅಲ್ಲಿಂದ ಹಡಗಿನಲ್ಲಿ ಕಳಿಸೋರಿತ್ತು. ಆವಾಗ ಅವರು ಒಬ್ಬರು ಸಬ್ನೀಸ್ ಅಂತ ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಜೊತೆಗಿದ್ದರು. ಅವ್ರು ಅಲ್ಲಿಂದ ಗುಜರಾತ್ದವ್ರಿಗೆ ಒಪ್ಪಿಸಿದ್ರು. ಅವ್ರು ತಿರುಗಿ ಬರೋ ಮುಂದೆ ಅವ್ರು ಏನಂದರು, ನಾನು ಪುಣೆಗೆ ಹೊಂಟೀನಿ, ಮನ್ಯಾಗ ಏನಾದರೂ ಹೇಳಬೇಕೇನು, ಹಂಗೇನಂಥದ್ದೇನು ಹೇಳುವಂಥದ್ದಿಲ್ಲ, ನಾನು ಆರಾಮಿದ್ದೀನಂತ. 6 ವರ್ಷ ಜೈಲು ಶಿಕ್ಷೆ ಮಂಡಾಲೆಯಲ್ಲಿ. ಸಾವರ್ಕರ್ ಅವರು ಎಷ್ಟರೇ ದೇಶಕ್ಕಾಗಿ ಧಡಪಡದೆ ಅವರು. ಆ ಹಡಗಿನಾಗಿಂದ ಜಿಗಿದು ಸಮುದ್ರದಲ್ಲಿ 20 ಮೈಲ್ಗಟ್ಟಲೆ ಈಜು ಬಂದು ಫ್ರಾನ್ಸ್ಗೆ ಮುಟ್ಟಿ ಅಲ್ಲಿ ಪೊಲೀಸರು ಲಂಚ ತಗೊಂಡು ಇವ್ರನ್ನ ಬ್ರಿಟಿಷ್ ಪೊಲೀಸರು ಕೈಯಾಗಿ ಕೊಟ್ಟು, ಅದು ಅವ್ರದ್ದು. ಆದರೆ ನಮ್ಮ ದೇಶದ ಮಹಾನತೆ ಅಂತ. ನಾವು ಒಂದ್ಸಲ ದಿಲ್ಲಿಗೆ ಹೋದಾಗ ಪಾರ್ಲಿಮೆಂಟ್ ಭವನ್ ನೋಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಮ್ಯಾಲ ಒಂದು ಶ್ಲೋಕ ಬರ್ದಾರ ನೋಡಿ. ಅದನ್ನು ನೋಡಿ ನಾವು ಆ ಶ್ಲೋಕಕ್ಕೂ ನಮಸ್ಕಾರ ಮಾಡಿದ್ವಿ, ಆ ಬರೆದವನಿಗೂ ನಮಸ್ಕಾರ ಮಾಡಿದ್ವಿ. ಅಲ್ಲಿ ಒಳಗೆ ಹೋಗೋರು ಬರೋರು ಒಂದು ದಿವ್ಸಕ್ಕೆ 1 ಸಲ ಅದೇ ಬೇಡ, ತಿಂಗಳಿಗೆ 1 ಸಲ ಆ ಶ್ಲೋಕ ನೋಡಿದ್ರೆ ನಮ್ಮ ಭಾರತದ ಪರಿಸ್ಥಿತಿನ ಬರ್ತಾರೆ. ಅಲ್ಲಿ ಏನು ಬರ್ದಾರ, ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಇದು ನಮ್ಮದು, ಇದು ನಿಮ್ಮದು, ಇವ್ರು ನಮ್ಮವರು, ಇವ್ರು ನಿಮ್ಮವರು ಅನ್ನೋ ಭಾವನಾ ಏನದನೋ ಕ್ಷುದ್ರ ಅಂತಃಕರಣದವ್ರ ಲಕ್ಷಣ. ಯಾರ ಮನಸ್ಸು ಉದಾರದನು, ಯಾರ ಚರಿತ್ರೆ ಉದಾರದನು, ವಸುಧೈವ ಕುಟುಂಬಕಂ, ವಿಶ್ವನ ಅವ್ರ ಕುಟುಂಬ ಆಗ್ತದೆ. ಉಳಿದ ಎಲ್ಲ ಪಾಶ್ಚಾತ್ಯ ದೇಶಗಳ ಒಂದು ಸಂಸ್ಕೃತಿಯ ತಾತ್ಪರ್ಯ ಎದರಲ್ಲಿದೆ ಅಂತಂದರೆ ನಾವು ದೇಹ ಭಾವದಿಂದ ಸುಖವಾಗಿರಬೇಕು. ಬುದ್ಧಿಯ ಮಟ್ಟಿಗೆ ಬುದ್ಧಿಯ ಮಟ್ಟಕ್ಕೂ ತನಕ ವಿಚಾರದವರು. ಅವರಲ್ಲಿ ಸಾಕಷ್ಟು ಬುದ್ಧಿವಂತರು ಆಗಿ ಹೋಗಿದ್ದಾರೆ. ನ್ಯೂಟನ್ ಆಗಲಿ, ಐನ್ಸ್ಟನ್ ಆಗಲಿ, ಇಂಥ ಎಷ್ಟೋ ಮಂದಿ ವಿಜ್ಞಾನಿಗಳು, ಎಷ್ಟೋ ಮಂದಿ ತತ್ವಜ್ಞಾನಿಗಳು ಆಗ್ಯಾರ. ಅರ್ಥಾತ್ ಏನು, ಅದರೊಳಗಿಂದ ನಿಜವಾಗಿಯೂ ಮನುಷ್ಯ ಸಮಾಜಕ್ಕೆ ಏನು ಪ್ರಾಪ್ತ ಆದರೆ ಮನುಷ್ಯ ಸಮಾಜ ನಿಜವಾದ ಅರ್ಥದಲ್ಲಿ ಸುಖಿ ಆಗ್ತಾ ಅನ್ನೋದ್ರ ಕಲ್ಪನೆ ಈ ಒಂದು ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥ ಈ ಆವಿಷ್ಕಾರಗಳ ಕೊಡುಗೆಯಿಂದ ಪ್ರಾಪ್ತ ಆಗಲಿಕ್ಕೆ ಶಕ್ಯ ಇಲ್ಲ. ಹಾಗಾದ್ರೆ ಇದೇನು ಉಪೇಕ್ಷಿತೇನು? ಇವತ್ತಿನ ಈ ಎಲ್ಲ ಅನುಕೂಲತೆಗಳು ಅಂದರೆ ಉಪೇಕ್ಷಿತ ಅಲ್ಲ. ಇವುಗಳ ಹೊರತಾಗಿ ಜೀವನ ಇಲ್ಲ ಅಂತೇನಲ್ಲ.
ಇವ ಏನಪ್ಪ ಜೀವನ ಅಂತ ದರಿದ್ರ ಯಾರು? ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾನತೆ ಆಗಿದೆ ಅಂದರೆ ನಮ್ಮ ಭಾರತೀಯ ಸಾಧು ಸತ್ಪುರುಷರು ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್, ಬಡತನವನ್ನು ಭೂಷಣ ಅಂತ ತಿಳ್ಕೊಂಡು ನಾವಿವತ್ತು ಶ್ರೀಮಂತಿಕೆಯ ಬೆನ್ನು ಹತ್ತಿಬಿಟ್ಟಿವಿ. ಸಮಾಜವನ್ನು ಶ್ರೀಮಂತ ಮಾಡಬೇಕು, ಗರೀಬಿ ಹಟಾವ್, ಅಮೀರ್ ಬನೋ. ಆದರೆ ನಮ್ಮ ಭಾರತೀಯ ಅಧ್ಯಾತ್ಮಕ್ಕೆ ಹೊಂದುವಂಥದ್ದಲ್ಲ. ನೀವು ಶ್ರೀಮಂತರಾಗಬಾರ್ದು ಅಂತ ನಮ್ದಿಲ್ಲ. ಶ್ರೀಮಂತಿಕೆಯೇ ಜೀವನದ ಪುರುಷಾರ್ಥ ಅಂತಲ್ಲ. ಅಥವಾ ಈ ರೀತಿಯಾಗಿ ನಾವು ಹೊರಗಿನಿಂದ ಸಮೃದ್ಧವಾಗಿರೋದೇನು ಜೀವನದ ನಿಜವಾಗಿರ್ತಕ್ಕಂಥ ಪುರುಷಾರ್ಥದ ಲಕ್ಷಣ ಅಲ್ಲ. ಅದ ಒಂದು ಕಣ್ಣು ಮುಂದೆ ನಾವು ಮುಖ್ಯ ಧ್ಯೇಯವನ್ನಾಗಿ ಇಟ್ಟುಕೊಂಡು ನಾವು ಇವತ್ತು ಹೊರಗಿನಿಂದ ನಮ್ಮ ಜೀವನದ ಬಹಿರಂಗದಿಂದ ನಾವು ಎಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಟೇಲರ್ಸ್ ಆ್ಯಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್ ಅಂತ ಆಗಿದೆ ಇವತ್ತು. ಹಜಾಮರು ಮತ್ತು ಸಿಂಪಿಯಾರು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾರೆ. ಅವ್ರು ಕಷ್ಟ ಮಾಡಿದ್ದೇ ಫ್ಯಾಷನ್ ತಲಿ. ನಾವು ನೋಡ್ತೀವಿ ಇವತ್ತು ಅಕ್ರಾಳ ವಿಕ್ರಾಳ ಪ್ರಕಾರಗಳು ನಡೆದಾವೆ. ಅದ ಒಂದೇನು ಸಲೂನ್ಗಳಲ್ಲಿ ಸುತ್ತಲೂ ಬೋಳಿಸ್ತಾರೆ, ಮ್ಯಾಲೆ ಹಿಂಗೆ ನಿಂದಿರ್ಸ್ತಾರೆ ಕೂದಲ. ಅದೇನು ದೊಡ್ಡ ಏನು ದೊಡ್ಡದ್ದು ಪುರುಷಾರ್ಥವೋ, ಇನ್ನು ವ್ಯಕ್ತಿತ್ವವೋ, ಇನ್ನು ಫ್ಯಾಷನ್ನು. ಆಮೇಲೆ ಸಿಂಪಿಯಾರು ಹೊಲಿದು ಕೊಟ್ಟದ್ದ ಫ್ಯಾಷನ್. ನಮ್ಮ ಸಂಸ್ಕೃತಿ ಇಲ್ಲ, ನಮ್ಮ ಸಂಸ್ಕೃತಿ ಆದರ್ಶಗಳಿಲ್ಲ, ನಮ್ಮದು ಪರಂಪರೆ ಇಲ್ಲ. ಈ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಭೌತಿಕ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ ನಮ್ಮ ಸಂಸ್ಕೃತಿಯ ಬೆನ್ನೆಲುಬನ್ನು ಮುರಿದ್ಬಿಟ್ಟ. ನಮ್ಮ ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬೇನು ಅಂದ್ರೆ ಶ್ರದ್ಧಾ. ಇವತ್ತು ನಮಗೆ ಅದರೊಳಗೂ ಶ್ರದ್ಧಾ ಉಳಿದಿಲ್ಲ. ಸಮಾಜದ ಪರಿಸ್ಥಿತಿ ಹೇಳಿಕತ್ತೆ. ದೇವರಲ್ಲಿ ಶ್ರದ್ಧಾ ಇಲ್ಲ, ಧರ್ಮದಲ್ಲಿ ಶ್ರದ್ಧಾ ಇಲ್ಲ, ಸ್ವರ್ಗದಲ್ಲಿಲ್ಲ, ನರಕದಲ್ಲಿಲ್ಲ, ಪಾಪದಲ್ಲಿಲ್ಲ, ಪುಣ್ಯದಲ್ಲಿಲ್ಲ, ಪುನರ್ಜನ್ಮದಲ್ಲಿಲ್ಲ, ಪೂರ್ವ ಜನ್ಮದಲ್ಲಿಲ್ಲ. ಆತ್ಮಜ್ಞಾನದಲ್ಲಿಲ್ಲ, ಅನಾತ್ಮಜ್ಞಾನದಲ್ಲಿ. ಮತ್ತು ಎದರಲ್ಲಿದೆ? ಒಂದೇ ಒಂದು ಶ್ರದ್ಧಾ ದೇವತೆ ತಮಗೇನೋ ದುಡ್ಡಿನಲ್ಲಿ. ನಾನು ದುಡ್ಡು ಒಂದಿದ್ದು ಬಿಟ್ಟರೆ ಸುಖವಾಗಿರ್ತೀನಿ ಅನ್ನೋ ತಲೆಗೆ ಯಾರು ಎಷ್ಟರೇ ತುಂಬಿ ಹೋಗಿ. ನಮ್ಮನ್ನೊಬ್ಬರು ಕೇಳಿದ್ರು, ಇವತ್ತು ಶಿಕ್ಷಣಕ್ಕೆ ಇಷ್ಟ್ಯಾಕೆ ಮಹತ್ವ ಬಂದದ? ಏನು ಶಿಕ್ಷಣಕ್ಕೆ ಮಹತ್ವ ಬಂದದ ಹೇಳ್ತೀನಿ. ಮನೆಯೊಳಗೆ ತಾಯಿ ತಂದೆ ಮಕ್ಕಳು ಶಿಕ್ಷಣ ಸಲುವಾಗಿ ತಲೆ ಕೆಡಿಸೋತಿರ್ತಾರೆ 24 ತಾಸು. ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವರ ಮಾಸ್ತರು, ನಮ್ಮ ಮನೆ ಎದುರಿಗೆ ಸಾಲಿಗೆ ಹೋಗ್ತಿದ್ದಿಲ್ಲ ನಾವು. ನಮ್ಮ ತಂದೆಯವ್ರು, ನಾವು 5 ಮಂದಿ ಗಂಡಸು ಮಕ್ಕಳು, ಅವ್ರು ನಮ್ಮ ಒಬ್ಬರು ಕ್ಲಾಸು ತೊಗೋತಿದ್ವಿ. ಮಂದಿ ಕೇಳ್ಬೇಕು, ಏನ್ರಿ ಮಾಸ್ತರ ನಿಮ್ಮ ಹುಡುಗರು ಕ್ಲಾಸ ತೊಗೊಳ್ಬೋದು? ಅವ್ರು ಹೇಳ್ಬೇಕು, ಮುಂಚೆ ಅವ್ರು ಶಾಲೆಗೆ ಬರೋದಿಲ್ಲ, ಇನ್ನು 4 ಕ್ಲಾಸ್ ತೊಗೊಂಡ್ರಂತೂ ಬರೋದೇ ಇಲ್ಲ. ಅರ್ಥಾತ್ ಏನು ಅಂದರೆ ಶಿಕ್ಷಣಕ್ಕೆ ಮಹತ್ವ ಇಲ್ಲ ಅನ್ನೋದಿಲ್ಲ. ನಾನು ಉದ್ದೇಶ ಏನು? ಯಾಕೆ ಇಷ್ಟೊಂದು ನಾವು ಮಹತ್ವ ಕೊಡ್ಲಿಕ್ಕೆ ಹತ್ತೀವಿ? ಇದಕ್ಕೆ ಒಂದು ಮುಖ್ಯ ಕಾರಣ ಏನು? ಇಡೀ ಜಗತ್ತಿನ ಮೆಂಟ್ಯಾಲಿಟಿ ಏನಾಗಿದೆ ಈಗ ಅಂತಂದರೆ, ವಸ್ತುಗಳೇ ಸುಖದ ಸಾಧನೆ ಅಂತಾಗ್ಯಾವ. ಮನ್ತುಂಬ ವಸ್ತು ತುಂಬಿಟ್ಕೊಂಡಿದ್ವಿ ನಾವು ಸುಖಿ. ನಾವು ಸಣ್ಣವರಿದ್ದಾಗ ನಮ್ಮ ಹಳ್ಳಿಯರು, ನಮ್ಮ ಮನೆ ಒಳಗೆ ಒಂದು ಕುರ್ಚಿ ಇಲ್ಲ, ಒಂದು ಟೇಬಲ್ ಇಲ್ಲ, ಒಂದು ಅವು ಏನು ಸೋಫಾ ಗೀಫಾ ಅಂತ ನಾವು ಇಲ್ಲ. ಚಾಪಿ ಮೇಲೆ ಕೂಡುದು, ಬಂದವರು ಚಾಪಿ ಮೇಲೆ, ನಾವು ಚಾಪಿ. ಜೀವನ ಸಾಗಂಗಿಲ್ಲ ಏನು? ನಾವು ಕಾಶಿಗೆ ಹೋದಾಗ ಒಮ್ಮೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಮನೆ ನೋಡ್ಲಿಕ್ಕೆ ಹೋಗ್ತೀವಿ. 2 ಸಲ 3 ಸಲ ಹೋಗಿದ್ದೆ ನಾನು. 2ನೇ ಸಲ ಹೋದಾಗ ಅವ್ರಿಗೆ ನಿಮ್ದು ಏನಾದರೂ ಒಂದು ಅಭಿಪ್ರಾಯ ಬಂದುಕೊಡ್ರಿ. ಅಗದಿ ಸಾದಾ ಮನೆ, ಸಗಣಿಲೆ ಸಾರಿಸೋ ಮನೆ, ಕಟ್ಟಿಗೆ ಹಚ್ಚಿ ಅರ್ಥಾತ್ ಅಡುಗೆ ಮಾಡುವ ಒಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಇನ್ನೊಂದು ಚೂರು ಅಂತ ಹೇಳ್ತೀನಿ. ಹೆಂಗಿರ್ತದೆ ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ಯ ಇಲ್ರಿ. ವಿಶ್ವದ ಒಂದು ವ್ಯವಸ್ಥೆ ಕಾರ್ಭಾರದಲ್ಲಿ ಏನು ಹೆಂಗೆ ನಡೀತಾ ಇದೆ ಅದು ಕಾಶಿ ಒಳಗೆ ಒಂದು ಕಡೆಗೆ ಜಾತ್ರೆ ಇತ್ತು. ಅಲ್ಲಿ ಬಹಳಷ್ಟು ಜನರು ಜಾತ್ರೆಗೆ ಹೊಂಟಿದ್ದು.
ಒಂದು ಸಣ್ಣ ಬ್ರಿಡ್ಜ್ ಮೇಲಿಂದ ಹೋಗ್ಬೇಕಾಗ್ತಿತ್ತು. ಒಬ್ಬ ಹೆಣ್ಮಗಳು ಒಂದು ಸಣ್ಣ ಒಂದು ವರ್ಷ ಸವಾ ವರ್ಷದ ಕೂಸಿನ ಕರ್ಕೊಂಡು ಹೋಗ್ತಾ ಇದ್ರು. ಹೋಗುವ ಹೊತ್ತಿನಾಗ ಗದ್ದಲದೊಳಗೆ ಕಿಕೆಯಿಂದ ಕೂಸು ಕೆಳಗೆ ಬಿತ್ತು. ಕೆಳಗೆ ಗಂಗಾ ನದಿ. ಧರ್ಮ ಸಂಯೋಗದಿಂದ ಏನಾಯ್ತು ಅಂದ್ರೆ ಆ ಬ್ರಿಡ್ಜಿನ ಕೆಳಗಿಂದ ಒಂದು ತೊಪ್ಪಲು ಪಲ್ಯದ ನಾವು ಹೊಂಟಿತ್ತು. ಆ ಕೂಸು ಬರೋಬ್ಬರಿ ಆ ತೊಪ್ಪಲು ಪಲ್ಯದ ನಾವನಾಗ ಬಿತ್ತು. ಬಿದ್ದ ಕೂಡ ಅವ್ನು ನೋಡಿದಾಗ ಅವ್ನಿಗೆ ಎಷ್ಟು ಆಶ್ಚರ್ಯ ಆಯಿತು, ಆನಂದ ಆಯಿತು. ಒಂದು ಗಂಡು ಕೂಸು ಸಿಕ್ತು ಅಂತ ಅವ್ನು ತೊಗೊಂಡು ಹೋಗೋ ತಯಾರಿಯಲ್ಲಿ ಈ ಹೆಣ್ಮಗಳು ಬೊಬ್ಬಾಟ್ ಮಾಡಿ ಅಳ್ತು ಕರೆದು ನನ್ನ ಕೂಸು ಬಿತ್ತು ಅಂದ ಕೂಡಲೇ ಪೊಲೀಸರ ತನಕ ಹೋಗಿ ಪೊಲೀಸರು ಕೆಳಗೆ ಬಿದ್ದದ್ದನ್ನು ಮತ್ತು ಅವರೆಲ್ಲ ನಾವು ಇದನ್ನು ಮಾಡಿ ಕೊನೆಗೆ ಒಂದು ನಾವನಾಗ ಸಿಕ್ತು. ಅವ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಆಕಿ ಅದು ಅಳ್ಲಿಕ್ಕೆ ಹತ್ತಾಳ. ಕೊನೆಗೆ ಆ ಕೂಸಿನ ಆಕಿ ಕೊಡಿಸಿದ್ರು. ಆ ಕೂಸು ಯಾರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತದ ಭವಿತವ್ಯ ಏನೋ ಇತ್ತು ಸ್ವಲ್ಪ ಅಂಶದಲ್ಲಿ. ಆ ಕೂಸು ಉಳಿತು ಇರ್ಬಾರ್ದು. ಅವ್ರು ಬರೆದು ಕೊಡ್ರಿ ಅಂದರು. ನಾನು ಬರೆದಿದ್ದೆ, आज मैं काशी जी में दूसरा एक विश्वनाथ का मंदिर ही देख रहा हूँ. ಅದೊಂದು 5 ಅಂತಸ್ತಿನ ಮಹಲ್ ಆಗಿದ್ರೆ ಏನು ಬರಿತಿದ್ವು ನಾವು. ಇವತ್ತು ನಮ್ಮ ಸಂಸ್ಕೃತಿಗೆ ಅಷ್ಟೊಂದು ಶೃಂಗೇರಿಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಕಡೆಗೆ ಒಬ್ಬರು ದಶಗ್ರಂಥ ಬ್ರಾಹ್ಮಣ ಋಗ್ವೇದದ ಘನಾಂತ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಅವ್ರ ದರ್ಶನಕ್ಕೆ ಹೋಗಿತ್ತು. ಸ್ವಾಮಿಗಳು ಕೇಳಿದ್ರು, ಏನು ಮಾಡ್ತೀವಿ? ನಾನು ಘನಾಂತ ಅಭ್ಯಾಸ ಮಾಡಿದ್ದೀನಿ ರೀ, ದಶಗ್ರಂಥಗಳನ್ನು. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಒಬ್ಬ ಅಮೇರಿಕಾದಾಗ ಇಂಜಿನಿಯರ್ ಇದ್ದಾನೆ ರೀ, ಒಬ್ಬ ಭಾರತದ ಡಾಕ್ಟರ್ ಇಲ್ಲ. ಅವರು ವೇದಾಧ್ಯಯನ ಮಾಡ್ಯಾರೇನು ರೀ? ಇಲ್ಲರಿ, ಅಷ್ಟು ಪೂರ್ತಿ ಸಂಧ್ಯಾ ವಂದನೆ ಪುರುಷರು ಅಷ್ಟು. ನೀವು ಅವ್ರು ಯಾಕೆ ವೇದಾಧ್ಯಯನ ಮಾಡಿಸ್ಲಿಲ್ಲ? ಅವನು ಇಲ್ಲರಿ, ಇನ್ನು ಸಮಾಜದೊಳಗೆ ಅದಕ್ಕೆ ಏನು ಒಟ್ಟ ಸ್ಥಾನ ಇಲ್ಲ, ಮಾನಿಲ್ಲ. ವೇದಾಧ್ಯಯನ ಮಾಡಿರೋ ಭಟ್ರನ್ನ ಯಾರು ಕೇಳೋದಿಲ್ರಿ. ಇವತ್ತರದ ಉದರ ನಿರ್ವಾಹದ ಪರಿಸ್ಥಿತಿ ಕಠಿಣ. ಅವ್ರು ಹೇಳಿದ್ರು, ಸಮಾಜದಿಂದ ನೀವು ಅದನ್ನ ಅಪೇಕ್ಷೆ ಯಾಕೆ ಮಾಡ್ತೀರಿ? ಒಬ್ಬರು ನಮ್ಗೆ ಭಾಳ ವರ್ಷದ ಹಿಂದೆ ಹುಬ್ಬಳ್ಳಿಯಿಂದ ಈ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಬಂದಿದ್ದರು ಭೇಟಿ. ಅದಕ್ಕೆ ಮುದ್ದಾಮ್ ಸಣ್ಣ ಹಿಂಗೆ ಇಷ್ಟ ಗಿಡ್ಡಿದ್ರು. ಅವ್ರು ಹೇಳಿದರು, ನಾನು ಸಮಾಜದ ಸಲುವಾಗಿ ಎಷ್ಟು ಕಳಕಳಿಯಿಂದ ದುಡಿತೇನೆ ರೀ, ಸಮಾಜ ಅದನ್ನ ಅರ್ಥನ ಮಾಡಿಕೊಳ್ಳು. ನಾನು ಏನು ಅರ್ಥ ಮಾಡ್ಕೊಳ್ಳು? ಮತ್ತೆ ತಿರುಗಿ ನಮಗೆ ಏನಾದರೂ ಅಂತಾರ್ರಿ, ಮತ್ತು ಬಿಟ್ಬಿಡ್ರಿ. ಇಲ್ಲರಿ, ಬಿಡ್ಬೇಕಂತ ಮನಸ್ಸು ಆಗೋದಿಲ್ಲ, ಮಾಡ್ಬೇಕಂತ ಅನ್ನಿಸ್ತದ್ರಿ. ಖರೆ ಸಮಾಜ ಮತ್ತು ಹಿಂಗಿದ್ರೆ ಹೆಂಗೆ ಮಾಡೋರು? ನಮಗೆ ಸಮಾಜ ಏನು ಬೇಕಾದ ಅನ್ಕೋಲ್ತಕ್ಕ. ನಿಮಗೇನು ಮಾಡಬೇಕು ಅಂತ ಮಾಡಿಬಿಡ್ಬೇಕು. हाथी चलत हैं कुत्रा भुकत हैं तू तो राम सुमिर जग लड़वाದೆ. ಅಂಥ ಒಂದು ಮನೋಬಲ ಇಲ್ಲ, ಧೈರ್ಯ ಇಲ್ಲ, ಅದು ಬಿಟ್ಟು ಬಿಡ್ರಿ. ಸಮಾಜದ ಪ್ರತಿಕ್ರಿಯೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಇರ್ತದೆ. ಸಮಾಜದ ಒಂದು ಲಕ್ಷಣ ಏನದ, ಮಾನವಶಾಸ್ತ್ರಕ್ಕೆ ಅನುಸಾರವಾಗಿ ತಮ್ಮ ಮಟ್ಟದಲ್ಲೇ ಇದ್ದರು ಅಂದ್ರೆ ಸುಮ್ಮನೆ ಇರ್ತಾರೆ. ಸ್ವಲ್ಪ ಏನಾದರೂ ಮ್ಯಾಲೆ ಕೇಳಿ ಕತ್ಕೂಳೆ ಕಾಲಿಳಜ್ಜಾಗ್ತಾರೆ. ಒಬ್ಬ ಅವನ ಕೆರೆ ದಂಡಿ ನಿಂತು ಏಡಿ ಹಿಡಿತಿದ್ದ. 4-5 ಹಿಡಿದಿದ್ದ, ಒಂದು 2-3 ಒಂದು ಏಡಿ ಹಿಂಗೆ ಮ್ಯಾಲೆ ಹತ್ತಿ ಹೊಂಟಿತ್ತು. ಅವನು ಪ್ಲಾಸ್ಟಿಕ್ ಚೀಲ್ದಾಗ ಬಾಕ್ಸ್ನಾಗ ಒಂದು ಆದಿಲಿ ಹೋಗೋ ಹೇಳ್ದ, ಏಡಿ ಮ್ಯಾಲೆ ಹೊಂಟದ್ದು ನೋಡೋ, ಹೋಗೋದಲ್ಲ ಅಡ್ರಿ. ಅಲ್ಲೋ ಹೊಂಟದ್ದು ಹೋಗೋದಿಲ್ಲ ರೀ. ಯಾಕೆ ಹೋಗೋದು? ಉಳಿದು ಏಡಿ ಕಾಲು ಹಿಡಿದು ಜಾಗ್ತಾವ. ಹಂಗದ ಸಮಾಜದ ಪರಿಸ್ಥಿತಿ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಅವ್ರು ಕೇಳಿದರು, ನಿಮ್ಮ ಮಕ್ಕಳಿಗೆ ಯಾಕೆ ಕಲಿಸ್ಲಿಲ್ಲ ವೇದಾಧ್ಯಯನ? ಸಮಾಜದಲ್ಲಿ ಸ್ಥಾನ ಇಲ್ಲರಿ, ಮಾನಿಲ್ಲ. ನೀವು ಸ್ಥಾನಮಾನ ಅಪೇಕ್ಷೆ ಪಟ್ಟು ವೇದಾಧ್ಯಯನ ಮಾಡ್ತಿರೋ ಏನು? ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅಂತ ಮಾಡ್ತೀವಿ. ನಮ್ಮ ಸಂಸ್ಕೃತಿ ಅಂತ ಮಾಡಬೇಕು ನಾವು. ಆಮೇಲೆ ಮಾತಾಡ್ತಾ ಅಂದರು, ನಮ್ಮ ಪೂರ್ವಜರು ಭಾಳ ಸುಖವಾಗಿದ್ದರು ರೀ, ನಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಶಾಂತಿ
ಆವಾಗ ಸ್ವಾಮಿಗಳು ಹೇಳಿದರು, ಅಲ್ರಿ ಹೆಂಗೆ ಹೇಳ್ತೀರಿ ನೀವು ಇದನ್ನು? ಅವ್ರ ಮನೆ ಏನು, ನಿಮ್ಮ ಮನೆ ಏನು? ಅವರು ಎಂಥ ಮನೆ ಇದ್ದು ಮಣ್ಣಿನ ಮನೆಗಳು, ನಿಮ್ಮ ಇವಾಗ RCC ಬಿಲ್ಡಿಂಗ್. ಅವ್ರ ಬಟ್ಟೆ ಎಂಥವಿದ್ದು, ದಪ್ಪಂದು ಧೋತ್ರ, ದಪ್ಪಂದು ಒಂದು ಅಂಗಿ. ನಿಮ್ಮ ಲಕ್ಷಾನುಗಟ್ಟಲೆ ಕಿಮ್ಮತ್ತಿನ ಬಟ್ಟೆ. ಅವರು ಹತ್ತತ್ತು ಮೈಲ್ ನಡೆದು ಹೋಗ್ತಿರು ತಮ್ಮ ಪೌರೋಹಿತ್ಯ ಅಥವಾ ಏನೋ ಒಂದು ಉಪಾಧಿಗೆ. ನಿಮಗೆ ಹೊರಬಿದ್ದರೆ ನಿಮಗೆ ಗಾಡಿ ಬೇಕು. ಅವ್ರು ತಿನ್ನೋಣದು ನಿಮ್ಮ ತಿನ್ನೋಣದಕ್ಕೆ ಎಷ್ಟು ಫರ್ಕ್. ಮತ್ತು ಅವ್ರು ಸುಖವಾಗಿದ್ರಂತಿಲ್ಲ. ಅವಾಗ ಅವ್ರಂದು ಹಂಗೆ ಅನ್ನಿಸ್ತದೆ ನಮಗೆ. ಹಂಗಾರೆ ಅವರು ಯಾಕೆ ಸುಖವಾಗಿದ್ದರು, ನಮ್ಗೆ ಯಾಕೆ ಸುಖ ಇಲ್ಲ? ಇದ್ರ ವಿಚಾರ ಮಾಡಿರೇನು ಅಂತ ನಮಗೆ ತಿಳಿತಾ ಇಲ್ರಿ. ಅವರಲ್ಲಿ ಧರ್ಮ ಇತ್ತು, ನಿಮ್ಮಲ್ಲಿ ಧರ್ಮ ಇಲ್ಲ, ಆದ್ದರಿಂದ ಅವ್ರು ಸುಖವಾಗಿದ್ದು. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮ ತತಃ ಸುಖಂ. ಇಟ್ಕೊಂಡ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ, ಇವತ್ತು ನಮ್ಮಲ್ಲಿ ಶ್ರದ್ಧಾನ ಇತ್ತು. ಗುರುಗಳು, ದೇವರು, ಧರ್ಮ, ಆಚಾರ, ವಿಚಾರ, ಸಂಪ್ರದಾಯ, ಪರಂಪರೆ, ಹೀಗಾಗಿ ಜೀವನದ ಅಂತರಂಗನೂ ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ. ಮನೆಯೊಳಗೆ ಸಾಮರಸ್ಯ ಭಾವ ಇಲ್ಲ, ಹಾರ್ಮನಿ ಇಲ್ಲ. ಯಾಕೆ ಅಂದರೆ ಎಲ್ಲರ ಮಧ್ಯದಲ್ಲಿ ಒಂದು ಸಂಗೀತ ಇಲ್ಲ, ಸಮ್ಯಕ್ ಭಾವ ಇಲ್ಲ. ಯಾವ ರೀತಿಯ ಸಂಗೀತದಲ್ಲೇ ತಬಲಾ ಬಾರಿಸೋರು, ಪೇಟಿ ಬಾರಿಸೋರು, ಹಾಡೋರು ಒಂದು ಸಮ್ಮಿಗೆ ಬರ್ತಾರೆ ನೋಡಿ. ಎಲ್ಲರೂ ಕೂಡ ಒಂದು ಪಾಯಿಂಟಿಗೆ ಬರ್ತಾರೆ, ಅಂತೇಳಿ. ಹಂಗೆ ಮನೆಯಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಒಂದು ಇಲ್ಲ. ನಮ್ಮ ಕುಟುಂಬಗಳಲ್ಲಿ ಏನು ಇರಬೇಕು ಅಂದ್ರೆ, ಇವತ್ತು ಈ ಕ್ಷಣಕ್ಕೆ ಏನು ಸಂಭವಿಸ್ತೋ ಅದು ಸದ್ಗುರುಗಳ ಇಚ್ಛಾ, ಭಗವಂತನ ಇಚ್ಛಾ ಅನ್ನುವಂಥ ಭಾವನೆ ನಾವು ಎಲ್ಲರೂ ಉಳ್ಳವರಾದರೆ ಎಲ್ಲರಿಗೂ ಸಮಾಧಾನ. ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಕರ್ತೃತ್ವಾಭಿಮಾನವು, ನಾನು ಮಾಡಿದ್ದೀನಿ ಆದ್ದರಿಂದ ಇದರ ಫಲ ನನಗೆ ಬರಬೇಕು. ಕರ್ತೃತ್ವಾಭಿಮಾನ ಮತ್ತು ಫಲಾಪೇಕ್ಷೆ, ಇವುಗಳಿಂದ ನಾವು ಮಾಡ್ತಕ್ಕಂಥ ಕರ್ಮ ಏನಾಗ್ತದೆ ಅಂದ್ರೆ, ನಮ್ಮ ಸಮಾಧಾನಕ್ಕೆ ಕಾರಣ ಆಗಲ್ದಲ್ಲೇ ಸುಖ ದುಃಖಕ್ಕೆ ಕಾರಣ, ದುಃಖ ಕೊಡಲಿಕ್ಕೆ ಕಾರಣ. ಆದ್ದರಿಂದ ಕೃಷ್ಣ ಹೇಳಿದ, ಆತ್ಮನ್ನೇವ ಆತ್ಮನ ತುಷ್ಟ. ಯಾರಿಗೆ ತನ್ನಲ್ಲೇ ತನಗೆ ಸಂತುಷ್ಟ ಇರ್ಲಿಕ್ಕೆ ಬರ್ತದನು. ತುಕಾರಾಮ್ ಮಹಾರಾಜರು ಠೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿಯ ಸೋದ್ಯಾವೇ ಸಮಾಧಾನ. ಪ್ರಶ್ನೆ ಸಮಾಜದ ಇವತ್ತು. ನಾನೊಬ್ಬ ಸಾಮಾನ್ಯ ಕುಟುಂಬೀಯ ಮನುಷ್ಯ ಇದ್ದೀನಿ. ನನ್ನ ಕುಟುಂಬದಲ್ಲಿ ನಾನು ಪೂರ್ತಿಯಾಗಿ ನನಗೆ ಸಮಾಧಾನ ಇರಬೇಕು ಅಂದರೆ, ನನ್ನ ಕುಟುಂಬದಲ್ಲಿ ಒಂದು ಸಾಮರಸ್ಯ ಭಾವ ಇರಬೇಕು. ಇವತ್ತು ನಮಗೆ ಆ ಸಾಮರಸ್ಯ ಭಾವ, ಕಮ್ಯುನಿಕೇಷನ್ ಎಷ್ಟು ಗ್ಯಾಪ್ ಆಗ್ಯಾವ. ತಂದೆ, ಅಜ್ಜ, ಮಕ್ಕಳು, ಮೊಮ್ಮಕ್ಕಳೊಳಗೆ ಎಷ್ಟು ಗ್ಯಾಪ್ ಆಗಿ. ಕಾರಣ ಏನು? ಸ್ವಾರ್ಥ ಹೆಚ್ಚಾಗಲಿಕ್ಕೆ, ಸಂಕುಚಿತ ಭಾವ ಹೆಚ್ಚಾಗಲಿಕ್ಕೆ. ಎಲ್ಲರೂ ನಾನು ಸುಖವಾಗಿರಬೇಕು ಅನ್ನುವಂಥದ್ದು. ವಿನೋದವಾಗಿ ಹೇಳಬೇಕು ಅಂದರೆ ಗಂಡ ಹೆಂಡತಿ ಹೇಳಾಡ್ತಿರ್ತಾರೆ, ನಿಮ್ಮನ್ನು ಕಟ್ಟಿಕೊಂಡು ನನಗೇನು ಸುಖ ಆಯ್ತು ಅಂತ ಹೇಳ್ತಂತಾಳೆ, ನಿನ್ನ ಕಟ್ಟಿಕೊಂಡು ನನಗೇನು ಸುಖ ಆಯ್ತು ಅಂತ ಗಂಡ. ಇಬ್ಬರು ತಮ್ಮ ತಮ್ಮ ಸುಖಕ್ಕಾಗಿ ದರ್ಪಡಿಸ್ತಾರೆ. ಹೀಗಾಗಿ ದೇಶದಲ್ಲಿ ಏನಾಗಿಬಿಡ್ತದೆ, ಅಲ್ಲೋಲ ಕಲ್ಲೋಲ ಅವಸ್ಥೆ. ರಾಜಕಾರಣದಲ್ಲಿ ಸ್ವಾರ್ಥ, ಸಮಾಜಕಾರಣದಲ್ಲಿ ಸ್ವಾರ್ಥ, ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ವಾರ್ಥ. ನಾವು ನೋಡ್ತೀವಿ ಸಮಾಜದಲ್ಲಿ ಎಷ್ಟು ಪ್ರಕಾರದ ಶಿಬಿರ, ಸಮ್ಮೇಳನ, ಸಮಾರಂಭಗಳಾಗ್ತಾವೆ. ರಾಜಕೀಯ ಶಿಬಿರ ಆಗ್ತಾವೆ, ಆರ್ಥಿಕ ಶಿಬಿರ, ಶೈಕ್ಷಣಿಕ ಶಿಬಿರ, ಆರೋಗ್ಯ ಶಿಬಿರ, ಇನ್ನೂ ಅನೇಕ ಪ್ರಕಾರದ ಶಿಬಿರಗಳಾಗ್ತವೆ. ಆದರೆ ಸೂಕ್ಷ್ಮವಾಗಿ ಮತ್ತು ವ್ಯಾಪಕವಾಗಿ ವಿಚಾರ ಮಾಡಿ ನೋಡಿದರೆ ಇವೆಲ್ಲ ಒಂದು ಏಕದೇಶೀಯ. ಶೈಕ್ಷಣಿಕ ಶಿಬಿರವನ್ನು ಕುರಿತು ನಾವು ಶಿಬಿರ ಮಾಡಿದ್ವಿ, ಭಾಷಣ ಅದು, ಸಮಾರಂಭಗಳಾದವು ಅಂದರೆ ಅದು ಶಿಕ್ಷಣದ ಪೂರ್ತಿಕಾಲ. ಆರ್ಥಿಕ ಶಿಬಿರಗಳು ಅಂದರೆ ಆರ್ಥಿಕ ಕ್ಷೇತ್ರದ ಪೂರ್ತಿಕಾಲ. ಆದರೆ ಒಂದೇ ಒಂದು ಶಿಬಿರ ಎಂಥದ್ದು ಸಮಾರಂಭ ಅರ್ಥಾತ್ ಸಭೆಗಳು ಎಂಥದ್ದು
ಕುರಿತವ ಅಂತಂದರೆ ಯಾವ ಸಮಾರಂಭ ಶಿಬಿರು ಸಭೆಗಳು ಅಧ್ಯಾತ್ಮವನ್ನು ಕುರಿತವನು, ಯಾವುದು ಮನುಷ್ಯ ಜೀವನದ ಮೂಲ ಪ್ರಶ್ನೆ ಅದನ್ನು, ಯಾವುದರೊಳಗಿಂದ ಮನುಷ್ಯನ ವಾಸ್ತವಿಕವಾಗಿರ್ತಕ್ಕಂಥ ವ್ಯಕ್ತಿತ್ವದ ಅಭಿವ್ಯಕ್ತಿ ಆಗ್ತದನು, ಆ ಅಧ್ಯಾತ್ಮ ಶಿಬಿರ ಒಂದೇ ಸರ್ವಾಂಗೀಣವಾಗಿರ್ತಕ್ಕಂಥ ಉನ್ನತಿಯನ್ನು ಅಭಿವೃದ್ಧಿಯನ್ನು ಕುರಿತು ವಿಚಾರ ಮಾಡ್ತಕ್ಕಂಥ. ಯಾಕಂದರೆ ಮೂಲದಲ್ಲೇ ನಮ್ಗೆ ಏನಾಗ್ತಾ ಇದೆ ಅಂದರೆ ವ್ಯತ್ಯಾಸ ಆಗ್ತಾಯಿದೆ. ಸಮಾಜದ ಮೂಲದಲ್ಲೇ ನಮ್ಮೆಲ್ಲರದು ಧ್ಯೇಯ ಒಂದಾಗಬೇಕು. ವಾಟ್ ಈಸ್ ದಿ ಸುಪ್ರೀಂ ವ್ಯಾಲ್ಯೂ ಆಫ್ ಲೈಫ್ ಅಂತ, ಆತ್ಮಜ್ಞಾನವೇ ನಮ್ಮ ಜೀವನದ ಪರಮೋಚ್ಚ ಮೌಲ್ಯ ಅಂತ. ಈ ಒಂದು ಮೌಲ್ಯವನ್ನು ಇಟ್ಕೊಂಡು ನಾವು ಜೀವನ ಬಾಳಿದ್ದಾದ್ರೆ ಸಮಾಜ ನಿಜವಾಗಿಯೂ ಏನಾಗಲಿಕ್ಕೆ ಶಕ್ಯದ ಅಂತಂದರೆ ಒಂದು ಪ್ರಕಾರದಿಂದ ಸಮಾಧಾನಿ ಸಮಾಜ ಆಗಲಿಕ್ಕೆ ಶಕ್ಯ. ಇವತ್ತು ಅದು ಈ ಭೌತಿಕವಾದ, ವೈಜ್ಞಾನಿಕವಾದ ಮತ್ತು ಪಾಶ್ಚಾತ್ಯವಾದಗಳು ಒಂದು ಪ್ರಚಂಡವಾಗಿರ್ತಕ್ಕಂಥ ಆಕರ್ಷಣೆಯ ಬಿರುಗಾಳಿಗೆ ಪ್ರವಾಹಕ್ಕೆ ಕೊಚ್ಚಿ ಹೋಗ್ತಾ ಇರೋ ನಮ್ಮ ಬುದ್ಧಿ ಮನಸ್ಸು ಇವತ್ತೇನಾಗ್ತಾ ಇದೆ ಅಂದರೆ ಒಂದು ಪ್ರಕಾರದಿಂದ ಅವು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಅದಕ್ಕಾಗಿ ನಿಜವಾಗಿ ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಈ RSSದ ಒಂದು ಭಾಳ ದೊಡ್ಡ ಸಂಘಟನೆ ಏನದನು, ನಾವು ನಾಗ್ಪುರಕ್ಕೆ ಹೋದಾಗ ಡಾಕ್ಟರ್ ಹೆಡ್ಗೇವಾರ್ ಅವ್ರ ಮನೆಗೆ ಹೋಗಿದ್ದೀವಿ ನೋಡಲಿಕ್ಕೆ. ಎಲ್ಲಿ ಇದು ಜನ್ಮ ತಾಳ್ತೇವೆ, ಯಾವ ಮನೆಯಲ್ಲಿ ಕೂತ್ಕೊಂಡಾಗ 5-6 ಜನರಿಂದ ಇದು ಜನ್ಮ ತಾಳ್ತೇವೆ, ಅಲ್ಲಿ ಹೋದಾಗ ನಮಗೆ ಭಾಳ ಮನಸ್ಸಿಗೆ ಸಮಾಧಾನ. ಏನಿದೆ ಅಂದರೆ ಹಿಂಗೆ ನೋಡಿದರೆ ಒಳಗೆ ದೇವ್ರ ಮನೆ ಇದೆ. ತಲಬಾಗಿಲಿಂದ ಒಳಗೆ ಬಂದ ಕೂಡಲೇ ಹಿಂಗೆ ನೋಡಿದ ಕೂಡಲೇ ಅಲ್ಲಿ ಒಳಗೆ ದೇವರ ಮನೆ ಇದೆ. ಬರೋ ಮುಂದೆ ಮತ್ತೆ ಹಿಂಗೆ ನೋಡಿದ ಕೂಡಲೇ ದೇವ್ರ ಮನೆ ಅದು. ನಾವು ಕೇಳಿದ್ವಿ ಹಿಂಗ್ಯಾಕದ ಇದು. ಆವಾಗ ಅವ್ರು ಹೇಳಿದ್ರು, ಆ ಹೆಡ್ಗೇವಾರ ಅವರು ಹೊರಗೆ ಹೋಗೋ ಮುಂದೆ ಒಳಗೆ ಬರೋ ಮುಂದೆ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ರು, ದೇವರಿಗೆ ನಮಸ್ಕಾರ ಮಾಡಿ ಬರ್ತೀವಿ. ನಮಗೆ ಇವು ದೇವರ ಕಡೆ ಲಕ್ಷ್ಯದ ಇತ್ತು. ಒಂದ್ಸಲ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಗೋಂದಾವಲಿಗೆ ಹೋಗಿದ್ದು. ಮಹಾರಾಜರಿಗೆ ಹೋಗಿ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಮಹಾರಾಜ ಕೇಳಿ ಎಲ್ಲಿಂದ ಬಂದಿವಿ? ನಾವು ಕರಾಡದಿಂದ ಬಂದ್ವಿ. ಮಹಾರಾಜ ಕೇಳಿ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಮನೆಯಲ್ಲಿ ನಮ್ಮ ಅಮ್ಮ ಇದ್ದಾಳ್ರಿ, ಅಪ್ಪಿದ್ದಾನೆ, ನಾನು, ನನ್ನ ಹೆಂಡತಿ, 2 ಮಕ್ಕಳು. ಮತ್ತೆ ಯಾರಿದ್ದಾರೆ? ಇನ್ಯಾರಿಲ್ಲರಿ, ಇಷ್ಟ ಮಂದಿ. ನೆನಪು ಮಾಡ್ಕೊಂಡು ಹೇಳಿ. ಅವರಂದರು, ಇನ್ನೇನು ನೆನಪು ಮಾಡ್ಕೊಳ್ಳೋದು? ಅವ್ವ ಅಪ್ಪ ಇದ್ದಾರೆ, ಹೆಂಡ್ತಿದ್ದಾಳೆ, ಮಕ್ಕಳವ, ನಾನಿದ್ದೀನಿ, ಮತ್ತೇನು ನೆನಪು? ಇಲ್ಲ, ನೆನಪು ಮಾಡ್ಕೊಂಡು ಹೇಳಿ. ಅವ್ರ ಮಗ ಅನ್ನೋ ಒಂದು ನಾಯಿ ಸಾಕಿವ್ರಿ. ಮತ್ತೆ ಯಾರಿದ್ದಾರೆ? ಇನ್ನು ಯಾರ್ಯಾರು ಇಲ್ಲರಿ ನಮ್ಮ ಮನೆಯಲ್ಲಿ ಅಂದರು. ಮಹಾರಾಜರು ಕೇಳಿದರು, ಬೆಳಿಗ್ಗೆ ಸಾಯಂಕಾಲ ಯಾವ ದೇವರು ಪೂಜೆ ಮಾಡ್ತೀರಿ? ಊದಿನ ಕಡ್ಡಿ ಬೆಳಗ್ತೀರಿ, ಆರತಿ ಮಾಡ್ತೀರಿ, ನೈವೇದ್ಯ ತೋರಿಸ್ತೀರಿ,